ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು, ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಂದಿನ ಒಂದು ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಮುಖ್ಯವಾಗಿ ನೋಡಿ, 6ನೇ ಮನೆಯಲ್ಲಿ ಗ್ರಹಗಳ ಸಂಖ್ಯೆ ಅಧಿಕವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಬುಧ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಿ ಆಗಿರ್ತಾರೆ. ರಾಶ್ಯಾಧಿಪತಿ ವಕ್ರಿ ಆಗ್ಬಾರ್ದು 6ನೇ ಮನೆಯಲ್ಲಿ. ಮತ್ತೆ ಕುಜನ ಯುತಿ ಕೂಡ ಆಗ್ತಾ ಇದೆ. ಬುಧನ ಒಟ್ಟಿಗೆ ಕುಜನ ಯುತಿ, ರಾಹು ಸೂರ್ಯನ ಯುತಿ ಕೂಡ ಆಗ್ತಾ ಇದೆ. ಹಾಗೇನೆ ಮಾರ್ಚ್ 3ನೇ ತಾರೀಕು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಬೇರೆ ಸಂಭವಿಸ್ತಾ ಇದೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಉಚ್ಚ ಶುಕ್ರ ಇದ್ದಾರೆ, ಉಚ್ಚ ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇದ್ದಾರೆ. ದಶಮ ಸ್ಥಾನದಲ್ಲಿ ಗುರು ವಕ್ರಿ ಆಗಿದ್ದಾರೆ. ಆದ್ರೆ ಮಾರ್ಚ್ 11ಕ್ಕೆ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಸಪ್ತಮ ಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದರೂ ಕೂಡ ಸಪ್ತಮ ಸ್ಥಾನಕ್ಕೆ ಗೋಚಾರದಲ್ಲಿ ಶುಕ್ರನಂತಹ ಒಂದು ಗ್ರಹ ಬಂದಾಗ ನೋಡಿ, ಸ್ತ್ರೀಯರಿಂದ ಲಿಟಿಗೇಷನ್ಸ್ ತನಕ ತಗೊಂಡೋಗುವ ಸಾಧ್ಯತೆಗಳು ಇರುತ್ತೆ. ಏನಾದ್ರೂ ಒಂದು ತೊಂದರೆ ತಾಪತ್ರಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ ಸ್ತ್ರೀಯಿಂದ. ಅದು ನೀವು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ತ್ರೀ ಆಗಿರಬಹುದು, ನೀವು ಯಾರಾದ್ರೂ ಇಷ್ಟಪಟ್ಟಿರ್ತಕ್ಕಂತಹ ಸ್ತ್ರೀ ಆಗಿರಬಹುದು, ಅಥವಾ ನಿಮ್ಮ ಹೆಂಡತಿ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು. ಸೊ ಅವ್ರ ಹತ್ರ ಏನಾದ್ರೂ ಒಂದು ಕನ್ಫ್ಯೂಸನ್ನು ಅಥವಾ ಒಂದು ಅಪಕೀರ್ತಿ ತರ ಬರ್ತಕ್ಕಂಥದ್ದು, ನಿಮ್ಮ ಮೇಲೆ ಕೆಟ್ಟದಾಗಿ ಏನಾದ್ರೂ ಒಂದು ಹೆಸರನ್ನ ನೀವು ಪಡ್ಕೊಳ್ತೀರಾ ಅವರಿಂದ, ಆ ತರಹದ ಪರಿಸ್ಥಿತಿ ಇರುತ್ತೆ. ನೋಡಿ, ಈಗ ನೀವು ಒಂದು ಕ್ವಶನ್ ಕೇಳ್ಬೋದು, ನೋಡಿ ಎಲ್ಲರೂ ಕೂಡ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾರೆ, ನಿಮ್ಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀವು ನೋಡಿದ್ರೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಗೋಚಾರದಲ್ಲಿ ಸಪ್ತಮ ಸ್ಥಾನಕ್ಕೆ ಶುಕ್ರ ಬಂದಾಗ ಅಥವಾ 6ನೇ ಮನೆಗೆ ಶುಕ್ರ ಬಂದಾಗ ಒಳ್ಳೆ ಫಲಿತಾಂಶಗಳನ್ನ ಕೊಡುವುದಿಲ್ಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಕೂಡ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ರೆ ವಿವಾಹಕ್ಕೆ ವಿಳಂಬ ಆಗ್ತಾ ಹೋಗುತ್ತೆ. ಇನ್ನು ಕುಜನ ಯುತಿ ಏನಾದ್ರೂ ಇದ್ರೆ ಇನ್ನೂ ವಿಳಂಬ ಆಗುತ್ತೆ, ಅಥವಾ ಮದುವೆ ಆಗದೇ ಇರ್ತಕ್ಕಂತಹ ಸಂದರ್ಭನೂ ಕೂಡ ಬರುತ್ತೆ. ಎಷ್ಟೋ ಜಾತಕವನ್ನು ನಾನು ನೋಡಿದ್ದೇನೆ, ಕುಜ ಶುಕ್ರ ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳೇ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ರೀತಿ ವಿಚಾರದಲ್ಲಿ ಬಿದ್ದುಬಿಟ್ಟು ಒಂದು 5-6 ವರ್ಷ ಪ್ರೀತಿ ಮಾಡಿ ಮತ್ತೆ ಬ್ರೇಕಪ್ ಆಗಿ ಅದೇ ಪ್ರೀತಿಯಲ್ಲಿ ನೋವನ್ನು ಅನುಭವಿಸ್ತಾ ಆ ಪ್ರೀತಿ ಬಗ್ಗೆನೆ ನಾನು 5-6 ವರ್ಷ ಇಷ್ಟಪಟ್ಟೆ ಆ ಹುಡುಗನ ಅಥವಾ ಹುಡುಗಿನ ಬಿಟ್ಟರು.
ಅದೇ ನೋವಿನಿಂದ ಮದುವೆ ಆಗದೆ ಇರ್ತಕ್ಕಂತಹ ಸಾಕಷ್ಟು ಉದಾಹರಣೆ ಜಾತಕಗಳು ನನ್ನ ಹತ್ರ ಇದೆ. ಯಾಕೆಂದ್ರೆ ನಾನು ಆಸ್ಟ್ರೋ ಟಾಕ್ ನಲ್ಲೂ ಕೆಲಸ ಮಾಡ್ತಾ ಇದ್ದೇನೆ. ದಿನಕ್ಕೆ ಕಡಿಮೆ ಅಂದ್ರೂ ಒಂದು 50 ಜಾತಕವನ್ನು ನಾನು ನೋಡ್ತಾ ಇರ್ತೇನೆ. ಸೊ ಇದರಿಂದ ನನಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸಪ್ತಮ ಸ್ಥಾನಕ್ಕೆ ಕುಜ ಮತ್ತೆ ಶುಕ್ರ ಅಂತಹ ಗ್ರಹಗಳು ಬಂದಾಗ ಬೇರೆ ಸ್ತ್ರೀಯರ ಮೇಲೆ ವ್ಯಾಮೋಹ, ಅವ್ರು ಬೇಡ, ನನಗೆ ಇಷ್ಟ ಇಲ್ಲ ಅಂದ್ರೂ ಅವ್ರ ಹಿಂದೆ ಹೋಗಿ ಏನಾದ್ರೂ ಲಿಟಿಗೇಷನ್ಸ್ ತಂದ್ಕೊಳ್ತಕ್ಕಂಥದ್ದು, ಅಥವಾ ಏನಾದ್ರೂ ಮೂರನೇ ವ್ಯಕ್ತಿ ಪ್ರವೇಶಗಳು ಗಂಡ ಹೆಂಡತಿ ಮಧ್ಯೆ. ಸೊ ಆ ತರಹ ಒಂದು ಸಂಬಂಧದಲ್ಲಿ ತೊಂದರೆ ತಾಪತ್ರಗಳನ್ನ ತಂದ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಹೆಂಡತಿಯ ಹತ್ತಿರ ತುಂಬಾನೇ ಗುಡ್ ಸ್ಕೋರ್ ತಗೊಳೋದಕ್ಕೆ ಮಾತ್ರ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆ ತಾಪತ್ರಗಳ ಇರುತ್ತೆ. ಹಾಗೇನೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ನೋಡಿ, ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಖರ್ಚುಗಳು ತೋರಿಸ್ತಾ ಇರುತ್ತೆ ಈ ಸಮಯದಲ್ಲಿ. ಅದು ಯಾವುದೇ ವ್ಯಾಪಾರ ತಗೊಳ್ಳಿ, ವ್ಯಾಪಾರ ಅಂತ ಹೇಳಿದ ತಕ್ಷಣ ಈ ವ್ಯಾಪಾರ ಅಂತ ಹೇಳ್ತಾ ಹೋದ್ರೆ ಬೇಡ, ಅದೆಲ್ಲ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು. ಶುಕ್ರ ಅಂದ್ರೆ ಸ್ತ್ರೀಯರ ಉಡುಪುಗಳಿಗೆ ಸಂಬಂಧಪಡ್ತಕ್ಕಂಥ ವ್ಯಾಪಾರ ಆಗಿರ್ಬೋದು, ಸ್ತ್ರೀಯರ ಏನು ಬೊಟ್ಟಿಟ್ಕೊಂತಾರೆ ಸ್ಟಿಕ್ಕರು, ಆ ಒಂದು ವ್ಯಾಪಾರ ಆಗಿರ್ಬೋದು, ಅವರ ಕಾಸ್ಮೆಟಿಕ್ಸ್ ಬಳೆ ಆಗಿರಬಹುದು, ಅಥವಾ ಆಭರಣಗಳಾಗಿರಬಹುದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಫ್ಲವರ್ ಬಿಸ್ನೆಸ್ ಆಗಿರಬಹುದು, ಅದು ಏನೇ ಆಗಿರಲಿ, ಶುಕ್ರನಿಗೆ ಸಂಬಂಧಪಡ್ತಕ್ಕ ಸುಗಂಧ ದ್ರವ್ಯಗಳ ವ್ಯಾಪಾರ ಆಗಿರಬಹುದು, ಅದು ಯಾವುದೇ ವ್ಯಾಪಾರ ಆಗಿರಲಿ, ಆ ವ್ಯಾಪಾರದಲ್ಲಿ ಸಾಕಷ್ಟು ಹಣದ ವಿಚಾರದಲ್ಲಿ ಸಾಕಷ್ಟು ಖರ್ಚುಗಳು, ಅಥವಾ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಅಥವಾ ಏನಾದ್ರೂ ಒಂದು ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ದುಡ್ಡನ್ನು ಖರ್ಚು ಮಾಡಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ನಾನು ಇವಾಗ ಯಾಕೋ ಹೇಳ್ಬೇಕಂತ ಅನಿಸ್ತಾ ಇದೆ. ನೋಡಿ, ನೀವೊಂಥರ ಹೇಳ್ತಾರೆ, ಅವರೊಂಥರ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇರೋದು ಅವೇ 9 ಗ್ರಹಗಳೇ, ಇರೋದು ಅದೇ 12 ರಾಶಿಗಳೇ. ಮೊದಲು ಸುಮಾರು ವರ್ಷ ಈ ಯೂಟ್ಯೂಬ್ ವಾಹಿನಿ ಬರೋದಕ್ಕಿಂತ ಮೊದಲು, ಯೂಟ್ಯೂಬ್ ಆಗಿರ್ಬೋದು, ಟಿವಿಯಲ್ಲಿ ಜ್ಯೋತಿಷ್ಯ ಡಿಸ್ಪ್ಲೇ ಆಗೋದಕ್ಕಿಂತ ಮೊದಲು ಜ್ಯೋತಿಷ್ಯ ಇತ್ತು, ಆಗಲೂ ಕೂಡ ಜ್ಯೋತಿಷ್ಯ ಇತ್ತು. ಆಗ ಪಂಚಾಂಗವನ್ನು ಯೂಸ್ ಮಾಡ್ತಾ ಇದ್ರು. ಪಂಚಾಂಗಗಳನ್ನ ಯೂಸ್ ಮಾಡಿ ಆಗ ಜಾತಕವನ್ನು ತೋರಿಸ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿ ಏನಾದ್ರೂ ಜ್ಯೋತಿಷಿ ಹತ್ರ ಹೋದಾಗ ಅವರೇ ಪ್ರಶ್ನಾಕುಂಡಲಿ ಹಾಕ್ಬಿಟ್ಟು ನೀವೇನಕ್ಕೋಸ್ಕರ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾ ಇದ್ರು ಅವರು. ಯಾಕೆಂದ್ರೆ ಅವಾಗ ಅಷ್ಟೊಂದು ಸ್ವಾರ್ಥ ಒಂದು ಮನೋಭಾವ ಇರ್ಲಿಲ್ಲ ಜ್ಯೋತಿಷಿಗಳ ಹತ್ರ. ಹಾಗೇನೆ ಪ್ರತಿನಿತ್ಯ ಅವ್ರು ಯಾವುದೋ ಒಂದು ದೇವತಾ ಒಂದು ಪೂಜೆಯನ್ನು ಮಾಡ್ತಾ ಇದ್ರು. ಉಪಾಸನ ಅಂತ ನಾವು ಕರಿತೀವಿ. ಯಾವುದಾದ್ರೂ ಒಂದು ದೇವರ ಸ್ಮರಣೆ, ಉಪಾಸನೆಯನ್ನು ಮಾಡ್ತಕ್ಕಂಥದ್ದು, ಮಂತ್ರಗಳನ್ನ ಸಿದ್ಧಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ವಾಕ್ ಸಿದ್ಧಿ ಬೇಕು, ಜ್ಯೋತಿಷಿಗೆ ವಾಕ್ ಸಿದ್ಧಿ ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಾಕ್ ಸಿದ್ಧಿ. ಆ ವಾಕ್ ಸಿದ್ಧಿ ಪಡ್ಕೊಳ್ಳೋದಕ್ಕೋಸ್ಕರ ಪ್ರತಿನಿತ್ಯ ಒಂದು ಉಪಾಸನೆಯನ್ನು, ಯಾವುದೋ ಒಂದು ಗಾಯತ್ರಿ ಮಂತ್ರನೋ, ಸೂರ್ಯನ ಆರಾಧನೆ, ಅಥವಾ ಯಾವುದೋ ದತ್ತಾತ್ರೇಯ ಆರಾಧನೆ, ರಾಯರ ಆರಾಧನೆ, ಏನೋ ಒಂದು ಮಾಡ್ತಾ ಇದ್ರು ಅವರು. ಈಗ ಉಪಾಸನೆ ಮಾಡ್ತಾ ಇಲ್ಲ, ಪಂಚಾಂಗ ನೋಡ್ತಾ ಇಲ್ಲ, ಎಲ್ಲ ಕೂಡ ಸಾಫ್ಟ್ವೇರ್. ನೀನೊಂದು ಸಾಫ್ಟ್ವೇರ್, ನಾನೊಂದು ಸಾಫ್ಟ್ವೇರ್, ಅವನೊಂದು ಸಾಫ್ಟ್ವೇರ್, ಇನ್ನೊಂದು ಸಾಫ್ಟ್ವೇರ್. ಸಾಫ್ಟ್ವೇರ್ಸ್ ಯೂಸ್ ಮಾಡ್ಕೊಂಡು ಸಾಫ್ಟ್ವೇರ್ ಮೇಲೆ ಅವಲಂಬಿತರಾಗ್ತಾ ಇದ್ದೇವೆ. ಯಾರು ಕೂಡ ಸ್ವಂತ ನಾಲೆಡ್ಜ್ ನ ಡಿಸ್ಪ್ಲೇ ಮಾಡ್ತಾ ಇಲ್ಲ. ಹಾಗೇನೆ ಉಪಾಸನೆಯನ್ನು ಕೂಡ ಯಾರು ಅದನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾ ಇಲ್ಲ. ಹಾಗೇನೆ ಎಲ್ಲಾ ಜ್ಯೋತಿಷಿಗಳು ಕೂಡ ಗುರುಗಳು ಅಲ್ಲ. ನೀವು ಗುರುಗಳು ಅಂತ ಕರೀತಾ ಇರ್ತಿರಲ್ಲ, ಜ್ಯೋತಿಷಿಗಳು ಗುರುಗಳಲ್ಲ. ಆ ಗುರುಗಳು ಅನ್ನೋ ಪದಕ್ಕೆ ತುಂಬಾ ಅರ್ಥ ಇದೆ. ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ರಮಣಿ ಮಹರ್ಷಿಗಳಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ತುಮಕೂರು ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು, ಇವರೆಲ್ಲ ಗುರುಗಳು. ಅವರ ನಡೆ ನುಡಿ ಅವ್ರು ಕಟ್ಟುನಿಟ್ಟಾಗಿ ಇರ್ತಾ ಇದ್ರು. ಈಗ ಜ್ಯೋತಿಷಿಗಳು ಯಾರಿದ್ದಾರೆ ಆ ತರ? ಉಪಾಸನೆ ಇಲ್ಲ, ವಾಕ್ ಸಿದ್ಧಿಗೋಸ್ಕರ ಏನೂ ಇಲ್ಲ, ಕೇವಲ ಹಣ 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 ಹಣ. 24 ಗಂಟೆಗಳಲ್ಲಿ ಶತಸಿದ್ಧ ಪರಿಹಾರ. ಹಾಗೇನೆ ನಿಮ್ಗೂ ಅದೇ ಬೇಕು. ಸಾಲ ಆಗ್ಬಿಟ್ಟಿದ್ದೀರಿ, ಸಾಲ ತೀರ್ಸೋದಕ್ಕೊಂದು ಪರಿಹಾರ. ಅವನಿಗೂ ಅದೇ ಬೇಕಾಗಿರುತ್ತೆ. ಏನೋ ಒಂದು ದುಡ್ಡು ಕಿತ್ಕೊಂತಾನೆ, ಏನೋ ಒಂದು ಹೇಳ್ಬಿಡ್ತಾನೆ. ಬಟ್ ಅದೆಲ್ಲ ಇಲ್ಲ. ಸಾಲ ತೀರ್ಸೋದಕ್ಕೆ ಪರಿಹಾರ ಇಲ್ಲ. ಲೋನ್ ಅಪ್ಲೈ ಮಾಡಿದೀನಿ, ಲೋನ್ ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸಪರೇಟ್ ಪರಿಹಾರ ಇಲ್ಲ. ಸೊ ತುಂಬಾ ಇದೆ ಈ ತರ. ಕರ್ಮ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದೇನೇ ಇರ್ಲಿ, ಯಾಕೋ ಹೇಳ್ಬೇಕಂತ ಅನಿಸ್ತು ಹೇಳಿದೆ. ನೋಡಿ, ಈ ತರ ಇರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಗುರು ಬೇರೆ ವಕ್ರತೆ ಆಗೋನು ಮಾಡ್ತಾ ಇದ್ದಾರೆ. ಮಾರ್ಚ್ 11ನೇ ತಾರೀಕಿನಿಂದ ಸ್ವಲ್ಪ ಉದ್ಯೋಗದಲ್ಲಿ ಇರ್ತಕ್ಕಂತಹ ಗೊಂದಲಗಳು ಸ್ವಲ್ಪ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. 12ನೇ ಮನೆಯಲ್ಲಿ ನಿಮಗೆ
ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಮಾನಸಿಕವಾಗಿ ತೊಂದರೆ ತಾಪತ್ರಗಳನ್ನ ಅನುಭವಿಸಬೇಕಾಗಿರುತ್ತೆ. ನಿದ್ರಾಹೀನತೆ, ಆರೋಗ್ಯದಲ್ಲಿ ಕಿರಿಕಿರಿ, ಜ್ವರ ಆಗಿರಬಹುದು. ಮನಸ್ಸು ಏನೋ ಒಂಥರ ಐಸೋಲೇಷನ್ ತರ ಆಗ್ಬಿಡುತ್ತೆ. ನಿಮ್ದೇ ಆದಂತ ಒಂದು ಪ್ರಪಂಚ, ನೀವೆಲ್ಲೋ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ತರಹದ ಸನ್ನಿವೇಶಗಳು ನಿಮ್ಗೆ ಬರ್ತಾ ಇರುತ್ತೆ. 6ನೇ ಮನೆಯಲ್ಲಿ ಗ್ರಹಗಳು ಇದ್ದ ತಕ್ಷಣ ಪೂರ್ತಿಯಾಗಿ ಒಳ್ಳೆ ಫಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಲ್ಲಿ ಅಷ್ಟಕವರ್ಗ ಬಿಂದುಗಳು, ದಶಾಭುಕ್ತಿಗಳು ನೋಡ್ಕೋಬೇಕಾಗುತ್ತೆ. ಶತ್ರುನಾಶ, 6ನೇ ಮನೆಯಲ್ಲಿ ಕುಜ ರಾಹು ಯುತಿ, ಶತ್ರುನಾಶ, ಅಂಗಾರಕ ಯೋಗ ಅಂತ ತಮ್ಮಲ್ಲಿ ನೋಡ್ತಾ ಇರ್ತೀರ. 6ನೇ ಮನೆಯಲ್ಲಿ ಕುಜ ರಾಹು ಡೀಪ್ ಕಂಜಕ್ಷನ್ ಆದ್ರೆ ಕೆದಕಿ ನೀವೇ ಶತ್ರುಗಳನ್ನ ತಗೊಂಡ್ಬರ್ತೀರ. ಹುಡುಕೊಂಡು ಕೆದಕ್ತೀರಾ. ಶತ್ರುಗಳನ್ನು ನೀವೇ ಸೃಷ್ಟಿ ಮಾಡ್ಕೊಂತೀರ. ಶತ್ರುನಾಶ ಅಲ್ಲ. ಕುಜ ಒಬ್ಬನಿದ್ರೆ ಅಥವಾ ಶನಿ ಒಬ್ಬರೇ ಇದ್ರೆ ನಿಮ್ಮ ಜಾತಕ ರೀತ್ಯ ಅಷ್ಟಕವರ್ಗ ಬಿಂದುಗಳು ಹೈ ಪಾಯಿಂಟ್ಸ್ ಕೊಟ್ಟಿದ್ರೆ, ಅವರ ದಶಾಭುಕ್ತಿ ನಡೀತಾ ಇದ್ರೆ, ನಿಮಗೆ ಅರಿವಿಲ್ಲದಂತೆ ಯಾರಾದ್ರೂ ಶತ್ರುಗಳೇನಾದ್ರೂ ಆಗಿದ್ದರೆ ಅವರು ಶತ್ರುನಾಶ ಆಗ್ತಾರೆ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಜ್ಯೋತಿಷ್ಯವನ್ನು ಹೇಳ್ಬೇಕಾಗುತ್ತೆ. ಸುಮ್ಮನೆ ವ್ಯೂಸ್ಗೋಸ್ಕರ ನಿಮಗೆ ತಮ್ಮನೆಲ್ಲ ಪಾಸಿಟಿವ್ ಆಗಿ ಹಾಕ್ಬಿಟ್ಟು ಗಜಕೇಸರಿ ಯೋಗ, ಬುಧಾದಿತ್ಯ ಯೋಗ, ವಿಪರೀತ ರಾಜಯೋಗ ಅಂತ ಹಾಕ್ಬಿಟ್ಟು ವ್ಯೂಸ್ಗೋಸ್ಕರ ಮಾಡುವಂತಹ ಅವಶ್ಯಕತೆ ನನಗಂತೂ ಇಲ್ಲ. ನಾನು ಕೂಡ ಕೆಲವೊಂದು ವಿಡಿಯೋದಲ್ಲಿ ನಾನು ಕೂಡ ಹಾಕಿದ್ದೇನೆ. 90% ನನ್ನ ವಿಡಿಯೋದನ್ನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. 90% ನೀವು ಹಿಂದೆ ವಿಡಿಯೋಗಳನ್ನ ತೆಗೆದ್ಬಿಟ್ಟು ನೋಡಿ, ಗೊತ್ತಾಗ್ತಾ ಹೋಗುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನೇ ಹೇಳಬಹುದು. ಯಾಕೆಂದ್ರೆ 6ನೇ ಮನೆಯಲ್ಲಿ ಬುಧ ಬೇರೆ ವಕ್ರಿ. ಆರೋಗ್ಯದ ಕಡೆ ಗಮನ ಕೊಡಿ. ಸುಮ್ಮನೆ ನೀವೇ ಕೆದಕಿ ಶತ್ರುಗಳನ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಹಾಗೇನೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆದಷ್ಟು ಕೇರ್ಫುಲ್ ಆಗಿರಿ. ಈ ಕನ್ಯಾ ರಾಶಿಯವರು ನವಗ್ರಹಗಳಿಗೂ ಕೂಡ 27 ಪ್ರದಕ್ಷಿಣೆಯನ್ನು ಮಾಡೋದು ಉತ್ತಮ. ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದು ಉತ್ತಮ. ಸ್ಕಂದ ಹೋಮ ಮಾಡಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಘಾಟಿ ಸುಬ್ರಹ್ಮಣ್ಯ ನಿಮ್ಗೆ ಗೊತ್ತೇ ಇರುತ್ತೆ. ಸ್ಕಂದ ಹೋಮ ಮಾಡ್ತಾ ಇರ್ತಾರೇನೋ ಗೊತ್ತಿಲ್ಲ ನನಗಂತೂ. ಸ್ಕಂದ ಹೋಮ ಏನಾದ್ರು ಮಾಡ್ತಾ ಇದ್ರೆ ಮಾಡಿಸ್ಕೊಳ್ಳಿ. ಸಾಮೂಹಿಕವಾಗಿ ಮಂಗಳವಾರದ ಹೊತ್ತು ಏನಾದ್ರು ಮಾಡ್ತಾ ಇದ್ರೆ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.